ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಮಾಡೆಲ್ ಇದೆಯಲ್ಲ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ನೋಡಿ, ಈಸಿಯಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿ. ಇದು ಈದ್ ಫೆಸ್ಟಿವಲ್ ಸೆಲೆಬ್ರೇಷನ್ ಹೇಗೆ ಮಾಡ್ತಾರೆ ಅಂತ, ಮಕ್ಕಳಿಗೆಲ್ಲ ಯೂಸ್ ಆಗೋ ರೀತಿಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿ. ಇದು ಕ್ರಿಸ್ಮಸ್ ಸೆಲೆಬ್ರೇಷನ್ನು, ಕ್ರಿಸ್ಮಸ್ ಫೆಸ್ಟಿವಲ್ಲು. ಮೇರಿ ಕ್ರಿಸ್ಮಸ್. ಇದನ್ನು ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡೋಣ. ಇದೆಲ್ಲ ನೋಡಿದ್ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇದು ದೀಪಾವಳಿ ಫೆಸ್ಟಿವಲ್ಲು ಹೇಗೆ ಸೆಲೆಬ್ರೇಷನ್ ಮಾಡೋದು ಅಂತ ನೋಡಿ. ಈ ರೀತಿ ಇರುತ್ತೆ, ಇದ್ರ ಮಾಡೆಲ್ ಈ ರೀತಿ ಇರುತ್ತೆ. ನೆಕ್ಸ್ಟ್ ನೋಡಿ, ನ್ಯಾಷನಲ್ ಫೆಸ್ಟಿವಲ್ಸ್ ಇದು ಹೇಗೆ ಸೆಲೆಬ್ರೇಷನ್ ಮಾಡೋದು ಅಂತ ನೋಡಿ. ಇದೆಲ್ಲ ಪ್ರಿಂಟು ತೆಗೆಸ್ಕೊಂಡು ಮಾಡೋದು. ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೆಗೆದುಕೊಡ್ತಾರೆ. ಯಾವ ಫೋಟೋಸ್ ಬೇಕೋ ಆ ಫೋಟೋಸಿಂದು ಪ್ರಿಂಟ್ ತೆಗೆದುಕೊಡ್ತಾರೆ. ಅದನ್ನು ತಂದು ಕಾರ್ಡ್ಬೋರ್ಡಿಗೆ ಅಂಟಿಸಿ ಈ ರೀತಿ ನೋಡಿ, ಈ ರೀತಿ ಮಾಡ್ಕೊಬೇಕು, ಈ ರೀತಿ ಅಂಟಿಸ್ಬೇಕು. ಈ ರೀತಿ ನೋಡಿ, ಇದು ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ, ಇಂಡಿಪೆಂಡೆನ್ಸ್ ಡೇ, ನ್ಯಾಷನಲ್ ಫೆಸ್ಟಿವಲ್ಸ್ ಇದು ನೋಡಿ. ಈ ರೀತಿ ಇದೆಲ್ಲ ನಾನು ಪ್ರಿಂಟ್ ತೆಗೆಸಿ ಮಾಡಿರೋದು ನೋಡಿ. ಈ ರೀತಿ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ರೀತಿ ದೊಡ್ಡ ಕಾರ್ಡ್ಬೋರ್ಡ್ ತಗೊಳ್ಳಿ. ದೊಡ್ಡ ರೆಡ್ ಬಾಕ್ಸ್ ಸಿಗುತ್ತಲ್ಲ, ಅದನ್ನು ಈ ರೀತಿ ಆ ದೊಡ್ಡ ಪೀಸ್ ಅಡಿಗಿಟ್ಟು ನೆಕ್ಸ್ಟ್ ನೋಡಿ, ಮೇಲೆ ಈ ರೀತಿ 4 ಪೀಸ್ನ ಅಂಟಿಸ್ಕೊಬೇಕು. ಈ ರೀತಿ ಅಂಟಿಸ್ಕೊಬೇಕು, ಗಮ್ ಹಾಕಿ 4 ಪೀಸ್ ಕಟ್ ಮಾಡಿ ಅಂಟಿಸ್ಕೊಂಡು ನೆಕ್ಸ್ಟ್ ನೋಡಿ, ಆ ಒಂದು ಭಾಗದಲ್ಲಿ ಈ ರೀತಿ A4 ಶೀಟಲ್ಲಿ ಮೇಲೆ ವೈಟ್ ಕಲರು ಮತ್ತು ಕೆಳಗೆ ಗ್ರೀನ್ ಕಲರ್ ಮಾಡಿದ್ದೀನಿ. A4 ಶೀಟಲ್ಲೇ ಮಾಡಿರೋದು ನೋಡಿ. ಮೇಲೆ A4 ಶೀಟು, ಮೇಲೆ ವೈಟ್ ಕಲರು, ಕೆಳಗೆ ಗ್ರೀನ್ A4 ಶೀಟಲ್ಲಿ ಅಂಟಿಸಿದ್ದೀನಿ. ನೆಕ್ಸ್ಟ್ ನೋಡಿ, ಈ ರೀತಿ ಪ್ರಿಂಟ್ ತೆಗ್ಸಿರೋದು ಇದು ಕಂಪ್ಯೂಟ್ರಲ್ಲಿ. ಇದೆಲ್ಲ ಪ್ರಿಂಟ್ ತೆಗೆಸಿ ಇಂಡಿಪೆಂಡೆನ್ಸ್ ಡೇ ಮತ್ತು ಫೆಸ್ಟಿವಲ್ಸು ಮತ್ತು ಈ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಪ್ರಿಂಟ್ ತೆಗೆಸಿ ಕಾರ್ಡ್ಬೋರ್ಡಿಗೆ ಅಂಟಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇದೆಲ್ಲ ಪ್ರಿಂಟ್ ತೆಗೆಸಿ ಪೇಂಟ್ ಮಾಡಿ ಬಿಡಿಸಿರೋದು ನೋಡಿ. ಇದೆಲ್ಲ ಈ ರೀತಿ ಅಂಟಿಸ್ಕೊಬೇಕು, ಕಾರ್ಡ್ಬೋರ್ಡಿಗೆ ಅಂಟಿಸ್ಕೊಳ್ಳಿ ನೋಡಿ. ಈ ರೀತಿ ಇದು ಟೇಪ್ ಇತ್ತು ನನ್ನ ಹತ್ರ, ರಿಬ್ಬನ್ ಟೇಪ್ ಇತ್ತು, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕಲರ್ ಮಾಡಿ, ಪೇಪರಲ್ಲಿ ಕಲರ್ ಮಾಡಿ ಡೆಕೋರೇಷನ್ ಮಾಡ್ಬೋದು, ಆಯಿತಾ. ಇಲ್ಲದೇ ಇರೋರು ಪೇಪರಲ್ಲಿ ಕಲರ್ ಮಾಡಿ ಡೆಕೋರೇಷನ್ ಮಾಡ್ಕೊಳ್ಳಿ. ಕೇಸರಿ ಬಿಳಿ ಹಸಿರು ಕಲರ್ ಮಾಡಿ ಈ ರೀತಿ ಡೆಕೋರೇಷನ್ ಮಾಡ್ಕೊಬೋದು. ನನ್ನ ಹತ್ರ ಇವಾಗ ಟೇಪ್ ಇತ್ತು, ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಇಲ್ಲದೇ ಇರೋರು ಟೆನ್ಷನ್ ಮಾಡ್ಕೊಬೇಡಿ, ಕೇಸರಿ ಬಿಳಿ ಹಸಿರು ಕಲರ್ ಮಾಡಿ ಈ ರೀತಿ ಡೆಕೋರೇಷನ್ ಮಾಡಿ. ಇಲ್ಲಾಂದರೆ ಇದು A4 ಶೀಟು ಕಲರ್ಸ್ ಬರುತ್ತಲ್ಲ, ಅದನ್ನು ಡೆಕೋರೇಷನ್ ಪೇಪರ್ ರೀತಿಯಲ್ಲಿ ಡೆಕೋರೇಷನ್ ಮಾಡ್ಕೊಬೋದು ಕಟ್ ಮಾಡಿ. ಅದಾದಮೇಲೆ ನೋಡಿ, ಈ ರೀತಿ ಕಾರ್ಡ್ಬೋರ್ಡ್ನ ಸೈಡಲ್ಲಿ ಇಡ್ತಾಯಿದ್ದೀನಿ ನೋಡಿ. ಅದೇ ಪೀಸ್ನ ಇದು ಟೇಪ್ನ ಈ ರೀತಿ ಅಂಟಿಸಿ ಈ ರೀತಿ 2 ಸೈಡನ್ನು ಅದೇ ರೀತಿ ಅಂಟಿಸ್ತಾಯಿದ್ದೀನಿ ನೋಡಿ. ಇದು ಟ್ರೀ ಇದೆಯಲ್ಲ ಬಿಡಿಸಿ ಕಟ್ ಮಾಡಿರೋದು ನೋಡಿ. ಇದನ್ನು ನೋಡಿ, ಈ ರೀತಿ ಅಂಟಿಸ್ಕೊಬೇಕಲ್ಲ ನೋಡಿ. ಗ್ರೀನ್ ಕಲರ್ ಇದೆಯಲ್ಲ, ಗ್ರೀನ್ ಕಲರ್ A4 ಶೀಟಲ್ಲಿ ಈ ರೀತಿ ಸಣ್ಣದಾಗಿ ಟ್ರೀ ಥರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಅಂಟಿಸ್ಕೊಬೇಕು. ಕಟ್ ಮಾಡಿ ಬರ್ದು ಕಟ್ ಮಾಡಿ ಅಂಟಿಸ್ಕೊಳ್ಳಿ ನೋಡಿ. ಇವಾಗ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಗಾಂಧಿ ಜಯಂತಿ ಮತ್ತು ನೋಡಿ ಫ್ಲಾಗ್ ಹಾಸ್ಟಿಂಗ್ ಮಾಡೋ ಸೀನು ನೋಡಿ. ಇದನ್ನೆಲ್ಲ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ಮಾಡಿಸ್ಕೊಂಡು ತಗೊಂಡಿರೋದು ಇದೆಲ್ಲ. ಅದಾದಮೇಲೆ ಕಾರ್ಡ್ಬೋರ್ಡಲ್ಲಿ ಅಂಟಿಸಿ ಈ ರೀತಿ ಅಂಟಿಸಿದ್ದೀನಿ ನೋಡಿ. ಇದೆಯಲ್ಲ ಕಾರ್ಡ್ಬೋರ್ಡಲ್ಲಿ ನಾನು ನೋಡಿ, ಇದಿದೆ ಟೇಪು ಅಂಟಿಸಿರೋದು. ಇದು ಕೇಸರಿ ಬಿಳಿ ಹಸಿರು ಬರೋ ಟೇಪ್ನ ಅಂಟಿಸ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು
ಪಾರ್ಟಲ್ಲಿ ನೆಕ್ಸ್ಟ್ ಭಾಗದಲ್ಲಿ ಈದು ಹೇಗೆ ಮಾಡೋದು, ಈದ್ ಫೆಸ್ಟಿವಲ್ನ ಮಾಡೋಣ, ಮಾಡೆಲ್ ಪ್ರಾಜೆಕ್ಟ್ ಮಾಡೋಣ. ನೋಡಿ ನೆಕ್ಸ್ಟ್ ಈ ರೀತಿ ಪ್ರಿಂಟ್ ತೆಗ್ಸಿರೋದು ನಾನು ಇದನ್ನು. ನೀವು ಈ ರೀತಿ ಫೋಟೋಸ್ ಎಲ್ಲ ಕೊಟ್ಟರೆ ಪ್ರಿಂಟ್ ತೆಗ್ಕೊಡ್ತಾರೆ. ನೋಡಿ ನಾನು ಇದನ್ನು ಪ್ರಿಂಟ್ ತೆಗ್ಸಿದ್ದೀನಿ ಈ ಫೋಟೋದು. ಅದಾದಮೇಲೆ 2 ಸೈಡು ಈ ಪೇಪರ್ ಕಟ್ ಮಾಡಿ ಫ್ಲವರ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಪೇಪರಲ್ಲಿ ಮಾಡಿರೋ ಫ್ಲವರು ನೋಡಿ. ಈ ರೀತಿ 2 ಸೈಡು ಫ್ಲವರ್ ಅಂಟಿಸ್ತಾ ಇದ್ದೀನಿ. ಈ ರೀತಿ ಇದೆಯಲ್ಲ ಪ್ರಿಂಟನ್ನು ನೀವು ಫೋಟೋ ಕೊಟ್ಟರೆ ಅವರು ಪ್ರಿಂಟ್ ತೆಗ್ಕೊಡ್ತಾರೆ ಆಯಿತಾ. ಫೋಟೋಸ್ ತೋರಿಸಿ ಕಂಪ್ಯೂಟರ್ ಸೆಂಟ್ರಲ್ಲಿ ಎಲ್ಲ ಪ್ರಿಂಟು ಯಾವ ರೀತಿ ಪ್ರಿಂಟ್ ಬೇಕಾದ್ರೂ ತೆಗ್ಕೊಡ್ತಾರೆ. ಇದೆಲ್ಲ ಪ್ರಿಂಟ್ ತೆಗ್ಸಿ ನೋಡಿ ನಾನು ಇದು ಮಾಡಿರೋದು. ಇದು ನೋಡಿ, ಇದು ಅಷ್ಟೇ ಪ್ರಿಂಟ್ ತೆಗ್ಸಿರೋದು. ಸೈಡಲ್ಲಿ ಅಂಟಿಸೋಕ್ಕೆ ನೋಡಿ ಈ ರೀತಿ ಅಂಟಿಸ್ತಾ ಇದ್ದೀನಿ. ಇದು ಅಷ್ಟೇ, ಇದೆಲ್ಲ ಅಂಟಿಸ್ತಾ ಇದ್ದೀನಿ ನೋಡಿ. ಪ್ರಿಂಟ್ ತೆಗ್ದು ಕಾರ್ಡ್ಬೋರ್ಡಲ್ಲಿ ಅಂಟಿಸ್ತಾ ಇರೋದು ನೋಡಿ. ಇಷ್ಟಾಗಿದೆ. ನೆಕ್ಸ್ಟ್ ಇದೆಯಲ್ಲ ಟ್ರೀ ಮಾಡ್ಕೊಂಡಿದ್ದೀನಿ ನೋಡಿ. ಗ್ರೀನ್ A4 ಶೀಟಲ್ಲಿ ಸಣ್ಣದಾಗಿ ಸಣ್ಣ ಗಿಡ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ 2 ಸೈಡ್ ಇಡೋಕ್ಕೆ ಈ ರೀತಿ. ನೆಕ್ಸ್ಟ್ ನೋಡಿ ಗ್ಲಿಟರ್ ಶೀಟ್ನ ಈ ರೀತಿ ರೌಂಡಾಗಿ ಕಟ್ ಮಾಡಿ ಅಂಟಿಸ್ತಾ ಇದ್ದೀನಿ. ಇದ್ರ ಮಸೀದಿ ಮುಂದೆ ನೋಡಿ ಈ ರೀತಿ ಈದ್ಗಾ ಅಂತಾರೆ ಇದಕ್ಕೆ ಆಯಿತಾ. ಈದ್ಗದ ಮುಂದೆ ಈ ರೀತಿ ಅಂಟಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಮೇಲೆ ಗ್ಲಿಟರ್ ಶೀಟ್ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನು ಡೆಕೋರೇಷನ್ ಮಾಡಿದ್ದೀನಿ ಮೇಲೆ. ಅದಾದಮೇಲೆ ನೋಡಿ ಈ ರೀತಿ ಸ್ಟಾರ್ನ ಅಂಟಿಸ್ಕೊತಾ ಇದ್ದೀನಿ ಕಟ್ ಮಾಡಿ. ಸ್ಟಾರು, ಮೂನು, ಚಂದ್ರನು, ನಕ್ಷತ್ರನು 2 ಅಂಟಿಸ್ತಾ ಇದ್ದೀನಿ ನೋಡಿ. ಕಟ್ ಮಾಡ್ಕೊಳ್ಳಿ ಶೇಪ್ ಕೊಟ್ಟು ಪೆನ್ನಲ್ಲಿ ಕಟ್ ಮಾಡ್ಕೊತೀನಿ. ಇದು ಗ್ಲಿಟರ್ ಶೀಟಲ್ಲಿ ಕಟ್ ಮಾಡ್ಕೊಂಡಿರೋದು ವೈಟ್ ಕಲರ್ ಚಂದ್ರನು ಮತ್ತು ಇದು ವೈಟ್ ಕಲರು ಸ್ಟಾರ್ ಇದೆಯಲ್ಲ ಅದನ್ನು ಗ್ಲಿಟರ್ ಶೀಟಲ್ಲಿ ಕಟ್ ಮಾಡಿ ಅಂಟಿಸ್ಕೊಳ್ಳಿ ನೋಡಿ. ಈ ರೀತಿ ಮೇಲೆ ನೋಡಿ ಗ್ರೀನ್ ಕಲರ್ ಗ್ಲಿಟರ್ ಶೀಟಲ್ಲಿ ಅದು ಕಟ್ ಮಾಡಿ ಡೆಕೋರೇಷನ್ ಮಾಡಿದ್ದೀನಿ. ನೆಕ್ಸ್ಟು ಸ್ಟಾರ್ ಎಷ್ಟು ಬೇಕಾದ್ರೆ ಕಟ್ ಮಾಡ್ಕೊಂಡು ಸ್ಟಾರ್ ಡೆಕೋರೇಷನ್ ಮಾಡ್ಕೊಬೋದು. ಅದಾದಮೇಲೆ ನೋಡಿ ಸೈಡಿಗೆ ಕಾರ್ಡ್ಬೋರ್ಡ್ ಈ ರೀತಿ ಇಡ್ತಾ ಇದ್ದೀನಿ ನೋಡಿ. ಮಧ್ಯಕ್ಕೆ ಕಟ್ ಮಾಡ್ಕೊಬೇಕಾಯ್ತಾ. ಮಧ್ಯಕ್ಕೆ ಚೌಕಟ್ಟು ಇಡೋಕ್ಕೋಸ್ಕರ ಕಟ್ ಮಾಡ್ಕೊಂಡು 2 ಭಾಗದಲ್ಲಿ ಈ ರೀತಿ ಆದಮೇಲೆ ನೋಡಿ ಮಧ್ಯನ ಈ ರೀತಿ ಕಟ್ ಮಾಡ್ಕೊಂಡು ಮಧ್ಯದ ಭಾಗ ಕಟ್ ಮಾಡ್ಕೊಂಡು ಈ ರೀತಿ ಗ್ಲಿಟರ್ ಶೀಟ್ನ ರೌಂಡಾಗಿ ಕಟ್ ಮಾಡಿ ಅಂಟಿಸ್ಕೊಂಡಿದ್ದೀನಿ. ಮತ್ತು ಮಧ್ಯದಲ್ಲಿ ನೋಡಿ ಮೂನ್ ಕೊಟ್ಟಿದ್ದೀನಿ, ಅರ್ಧ ಚಂದ್ರನ ಅಂಟಿಸಿದ್ದೀನಿ ನೋಡಿ. ಈ ರೀತಿ ಗ್ಲಿಟರ್ ಶೀಟಲ್ಲಿ ಮಾಡಿರೋದು. ವೈಟ್ ಗ್ಲಿಟರ್ ಶೀಟು ಮತ್ತು ಗ್ರೀನ್ ಗ್ಲಿಟರ್ ಶೀಟ್ 2ರಲ್ಲೂ ಇದು ಮಾಡಿರೋದು. ನೆಕ್ಸ್ಟ್ ನೋಡಿ ಈದ್ ಮುಬಾರಕ್ ಅಂತ ಅಂಟಿಸ್ತಾ ಇದ್ದೀನಿ. ಈ ರೀತಿ ಬರ್ದು ಪೆನ್ನಲ್ಲಿ ಬರೆದು ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ ನೋಡಿ. ಅಲ್ಲಿ ಈ ನೋಡಿ ನೆಕ್ಸ್ಟ್ ಈ ಪಾರ್ಟು ಫಿನಿಶ್ ಆಯಿತು ನೋಡಿ. ಹೀಗೆ ಇನ್ನೂ ಡೆಕೋರೇಷನ್ ಮಾಡಬೇಕು ಅಂದರೆ ಮಾಡ್ಕೊಬೋದು ಆಯಿತಾ. ಇವಾಗ ನಾನು ಸಿಂಪಲಾಗಿ ಮಾಡ್ತಾ ಇರೋದು ನೋಡಿ. ಈ ರೀತಿ ಈ ಪಾರ್ಟು ಫಿನಿಶ್ ಆಯಿತು. ನೆಕ್ಸ್ಟ್ ಪಾರ್ಟ್ ಮಾಡೋಣ ಬನ್ನಿ ನೋಡಿ. ಇವಾಗ ದೀಪಾವಳಿ ಮಾಡೋಣ. ಅದಕ್ಕೆ ಇವಾಗ ಬ್ಲ್ಯಾಕ್ A4 ಶೀಟ್ನ ಕೆಳಗೆ ಮೇಲೆ ಅಂಟಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬ್ಲ್ಯಾಕ್ A4 ಶೀಟ್ನ ಫುಲ್ಲಾಗಿ ಈ ರೀತಿ ಅಂಟಿಸ್ಕೊಳ್ಳಿ ನೋಡಿ. ಈ ರೀತಿ ಫುಲ್ಲಾಗಿ ಅಂಟಿಸಾದ್ಮೇಲೆ ನೀಟಾಗಿ ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ. ಅದಾದಮೇಲೆ ಕಾರ್ಡ್ಬೋರ್ಡ್ನ ಈ ರೀತಿ ಕಟ್ ಮಾಡ್ಕೊಂಡು ಈ ರೀತಿ 4 ಪೀಸ್ ಮಾಡಿ ಈ ರೀತಿ ಅಂಟಿಸ್ಕೊಬೇಕು. ರೆಡ್ ಬಾಕ್ಸ್ ಇದೆಯಲ್ಲ ಅದನ್ನು 4 ಪೀಸಲ್ಲಿ ಕಟ್ ಮಾಡಿ ಈ ರೀತಿ ಅಂಟಿಸ್ಕೊಳ್ಳಿ. ಅದಾದಮೇಲೆ ಮೇಲೆ ಗಮ್ ಹಾಕಿ ಈ ರೀತಿ ಸಣ್ಣ ರೆಡ್ ಪೀಸ್ನ ಈ ರೀತಿ ಕಟ್ ಮಾಡಿ 2 ಸೈಡು ಈ ರೀತಿ ಅಂಟಿಸ್ಕೊಳ್ಳಿ. ಈ ರೀತಿ ಮನೆ ಬರುತ್ತಲ್ಲ ಆ ಶೇಪಲ್ಲಿ, ಮನೆ ಶೇಪಲ್ಲಿ ಕಟ್ ಮಾಡಿ ಈ ರೀತಿ ಮನೆ ಮಾಡ್ಕೊಳ್ಳಿ. ಒಂದು ಸಣ್ಣ ಮನೆ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಗಮ್ ಹಾಕಿ ಈ ರೀತಿ ಮನೆ ಈಸಿಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇದು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ ಮನೆ ಹೇಗೆ ಮಾಡೋದು ರೆಡ್ ಬಾಕ್ಸಲ್ಲಿ ಅಂತ. ಆ ವೀಡಿಯೋಸ್ನ ನೋಡಿ ಬೇಕಾದರೆ ಮಾಡಿ ಆಯಿತಾ ನೋಡಿ. ಅದಾದಮೇಲೆ ಈ ರೀತಿ ಕಲರ್ ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ನೋಡಿ ಈ ರೀತಿ ಶೀಟನ್ನ ತೊಗೊಂಡು ಈ ರೀತಿ ಗಮ್ ಮಾಡ್ಕೊಳ್ಳಿ ಆಯಿತಾ. ಶೀಟ್ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಲರ್ಸ್ ಮಾಡ್ಬೋದು, ಪೇಂಟ್ ಮಾಡ್ಬೋದು ಆಯಿತಾ ನೋಡಿ. ಈ ರೀತಿ ಮಾಡಿದ್ದೀನಿ ನಾನು. ಪೇಪರ್ನ ಅಂಟಿಸಿದ್ದೀನಿ A4 ಶೀಟ್ನ.
ಅದಾದಮೇಲೆ ನೋಡಿ ಇದು ರೆಡ್ ಬಾಕ್ಸ್ ಪೀಸ್ ಆಯಿತಾ, ಕಾರ್ಡ್ಬೋರ್ಡ್ ಪೀಸು. ಇದನ್ನು ಈ ರೀತಿ ಬಾಗಿಲು ಮತ್ತು 2 ಕಿಟಕಿ ಮಾಡಿ ಅಂಟಿಸ್ತಾ ಇದ್ದೀನಿ. 1 ಡೋರು 2 ವಿಂಡೋಸ್ ಈ ರೀತಿ ಅಂಟಿಸ್ಕೊಂಡಿದ್ದೀನಿ ನೋಡಿ. ಇವಾಗ ನಮ್ಮ ಮನೆ ಸಣ್ಣ ಮನೆ ಫಿನಿಶ್ ಆಗಿದೆ. ಅದಾದಮೇಲೆ ನೋಡಿ ಈ ರೀತಿ ಇಲ್ಲಿಟ್ಟು ಅಂಟಿಸ್ಕೊಬೇಕು. ಈ ರೀತಿ ಅಂಟಿಸ್ಕೊಳ್ಳಿ ನೋಡಿ. ಅದಾದಮೇಲೆ ಇದು ಅಷ್ಟೇ ಪ್ರಿಂಟ್ ತೆಗ್ಸಿರೋದು ದೀಪಾವಳಿ ಸೆಲೆಬ್ರೇಷನ್ನಿಂದು ಇಮೇಜು. ಈ ರೀತಿ ಅಂಟಿಸ್ಕೊಬೇಕು ಇಲ್ಲಿ. ಈ ರೀತಿ ಅಂಟಿಸ್ಕೊಳ್ಳಿ ಗಮ್ ಹಾಕಿ. ಅದಾದಮೇಲೆ ನೋಡಿ ಇದು ಅಷ್ಟೇ ಪ್ರಿಂಟ್ ತೆಗ್ಸಿರೋದು ನಾನು. ಇದು ಈ ರೀತಿ ಪ್ರಿಂಟ್ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ಮಕ್ಕಳು. ಅದನ್ನು ಪ್ರಿಂಟ್ ತೆಗ್ಸಿ ಈ ರೀತಿ ಕಾರ್ಡ್ಬೋರ್ಡಿಗೆ ಅಂಟಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಅಂಟಿಸ್ಕೊಬೇಕು ನೋಡಿ. ಈ ರೀತಿ ನೆಕ್ಸ್ಟ್ ನೋಡಿ ಈ ರೀತಿ ಮನೆ ಮುಂದೆ ದಾರಿ ಮಾಡೋಕ್ಕೋಸ್ಕರ ಈ ರೀತಿ ವೈಟ್ ಕಲರ್ ಪೇಪರ್ ತೊಗೊಂಡು A4 ಶೀಟ್ ತೊಗೊಂಡು ಈ ರೀತಿ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ರೀತಿ ಅಂಟಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ನೆಕ್ಸ್ಟ್ ನೋಡಿ ಇದು ಕಾರ್ಡ್ಬೋರ್ಡಲ್ಲಿ ಪಟಾಕಿ ಅಂತಾರಲ್ಲ ಅದನ್ನು ಮಾಡಿರೋದು ನೋಡಿ. ಈ ರೀತಿ ಕ್ರ್ಯಾಕರ್ಸ್ ಪಟಾಕಿ ಮಾಡಿದ್ದೀನಿ ನೋಡಿ. ಕಾರ್ಡ್ಬೋರ್ಡಲ್ಲಿ ಸಣ್ಣದಾಗಿ ಮಾಡ್ಕೊಂಡಿರೋದು. ನೆಕ್ಸ್ಟು ಒಂದು ಸಣ್ಣ ಹುಡುಗನ್ನ ಈ ರೀತಿ ಕಟ್ ಮಾಡಿ ಕಾರ್ಡ್ಬೋರ್ಡಿಗೆ ಅಂಟಿಸಿ ಈ ರೀತಿ ಕೂತ್ಕೊಂಡಿರೋ ರೀತಿಯಲ್ಲಿ ಅಂಟಿಸಿದ್ದೀನಿ. ಯಾಕಂದರೆ ಅಲ್ಲಿ ಪಟಾಕಿ ಹಚ್ಚೋ ಥರ ಅಲ್ಲಿ ಕೂತ್ಕೊಂಡಿರೋ ರೀತಿಯಲ್ಲಿ ಅಂಟಿಸಿದ್ದೀನಿ ನೋಡಿ. ನೆಕ್ಸ್ಟು ಇದೆಯಲ್ಲ ಈ ರೀತಿ ದಾರ ಇದೆಯಲ್ಲ, ಶೈನಿಂಗ್ ದಾರ ಇತ್ತು ನನ್ನ ಹತ್ರ. ಸೊ ಅದಕ್ಕೋಸ್ಕರ ಅದು ಡೆಕೋರೇಷನ್ ಮಾಡೋಕ್ಕೋಸ್ಕರ ಈ ರೀತಿ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ. 4 ಸೈಡು ಈ ರೀತಿ ಅಂಟಿಸಿದ್ದೀನಿ. ನೆಕ್ಸ್ಟು ನೋಡಿ ಗ್ಲಿಟರ್ ಶೀಟ್ ತೊಗೊಂಡು ಈ ರೀತಿ ಗಮ್ ಹಾಕಿ ಇದನ್ನು ಈ ರೀತಿ ಡೆಕೋರೇಷನ್ಗೆ ಅಂಟಿಸ್ಕೊಳ್ಳಿ. ಡೆಕೋರೇಷನ್ ಪೇಪರ್ಸ್ ಇದ್ದರೆ ಕಟ್ ಮಾಡಿ ಆ ರೀತಿ ನೀವು ಬೇಕಾದರೆ ಅಂಟಿಸ್ಕೊಳ್ಳಿ. ಮತ್ತು ಫ್ಲವರ್ಸು ಸೈಡಲ್ಲಿ ಫ್ಲವರ್ಸ್ ಬೇಕಾದರೆ ಅಂಟಿಸ್ಕೊಬೋದು. ಫ್ಲವರ್ಸ್ ಇದ್ದರೆ ಫ್ಲವರ್ಸ್ ರೋಲೆಲ್ಲ ಬರುತ್ತಲ್ಲ ನೋಡಿ. ಇದು ಕಾರ್ಡ್ಬೋರ್ಡ್ ಶೀಟಲ್ಲಿ ಈ ರೀತಿ ದೀಪ ಮಾಡಿದ್ದೀನಿ. ದೀಪ ಅಂತಾರಲ್ಲ ಅದನ್ನು ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡಿ ಗ್ಲಿಟರ್ ಶೀಟ್ನ ಮೇಲೆ ಈ ರೀತಿ ಅಂಟಿಸಿದ್ದೀನಿ. ಅದಾದಮೇಲೆ ನೋಡಿ ಈ ರೀತಿ ಮನೆ ಹತ್ರ ಇದನ್ನು ದೀಪನ ಅಂಟಿಸ್ತಾ ಇದ್ದೀನಿ. ಇದು ಕಾರ್ಡ್ಬೋರ್ಡಲ್ಲಿ ಶೇಪ್ ಕೊಟ್ಟು ಪೆನ್ನಲ್ಲಿ ಫಸ್ಟು. ಅದಾದಮೇಲೆ ನೋಡಿ 2 ಸೈಡು ಅಂಟಿಸಿದ್ದೀನಿ ಆಯಿತಾ ದೀಪನ ನೋಡಿ. 2 ಸೈಡು ಈ ರೀತಿ ಒಂದೊಂದು ಅಂಟಿಸ್ತೀನಿ. ಅದಾದಮೇಲೆ ನೋಡಿ ಈ ರೀತಿ ಗಿಫ್ಟ್ ಪ್ಯಾಕ್ ಮಾಡಿರೋದನ್ನ ಈ ರೀತಿ ಗಿಫ್ಟ್ ಇದೆಯಲ್ಲ ಅದನ್ನು ಪ್ಯಾಕ್ ಮಾಡಿರೋದಿಟ್ಟು. ನೆಕ್ಸ್ಟ್ ನೋಡಿ ಸುರ್ಸುರು ಬತ್ತಿನ ಕಾರ್ಡ್ಬೋರ್ಡಲ್ಲೇ ಒಂದು ಕಡ್ಡಿ ತೊಗೊಂಡು ಮಾಡಿರೋದು ನೋಡಿ. ಇದೆಲ್ಲ ಕಾರ್ಡ್ಬೋರ್ಡಲ್ಲಿ ಮಾಡಿರೋದು. ನೆಕ್ಸ್ಟ್ ನೋಡಿ ಹ್ಯಾಪಿ ದಿವಾಳಿ ಅಂತ ಬರೆದು ಒಂದು A4 ಶೀಟಲ್ಲಿ ಕಟ್ ಮಾಡಿ ಅದನ್ನು ಈ ರೀತಿ ಅಂಟಿಸ್ತಾ ಇದ್ದೀನಿ ನೋಡಿ, ಹ್ಯಾಪಿ ದಿವಾಳಿ ಅಂತ. ನೆಕ್ಸ್ಟ್ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇರೋ ಇಮೇಜ್ನ ಈ ರೀತಿ ಅಂಟಿಸ್ಕೊಬೇಕು ನೋಡಿ. ಈ ರೀತಿ ಅಂಟಿಸ್ಕೊಬೇಕು. ನೆಕ್ಸ್ಟು ರಂಗೋಲಿ ಎಲ್ಲ ಇದ್ದರೆ ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ರಂಗೋಲಿ ಮಾಡಿ ಆಯಿತಾ. ರಂಗೋಲಿ ಇಡ್ಬೋದು, ಇನ್ನೂ ಡೆಕೋರೇಷನ್ ಮಾಡ್ಬೋದು. ಹೂವಿನ ರೋಲ್ ಇದ್ದರೆ ಅದೆಲ್ಲ ಮಾಡ್ಬೋದು. ನೆಕ್ಸ್ಟ್ ನೋಡಿ ಕಾರ್ಡ್ಬೋರ್ಡ್ ಇಟ್ಟಿದ್ದೀನಿ 2 ಸೈಡ್ ಈ ರೀತಿ ಕಾರ್ಡ್ಬೋರ್ಡ್ ಕವರ್ ಮಾಡಿ ನೋಡಿ. ಇದು ಇವಾಗ ಫಿನಿಶ್ ಆಗಿದೆ. ದಿವಾಲಿ ಫೆಸ್ಟಿವಲ್ ಫಿನಿಶ್ ಆಯಿತು ನೋಡಿ. ಈ ರೀತಿ ಇರುತ್ತೆ. ಅದಾದಮೇಲೆ ನೋಡಿ ಫಿನಿಶ್ ಆಯಿತು ನೋಡಿ. ಆ ಗಿಫ್ಟ್ ನೋಡಿ ನಮ್ಮ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಫುಲ್ ಫೆಸ್ಟಿವಲ್ಸ್ ಇವಾಗ ಫೆಸ್ಟಿವಲ್ಸ್ ಪ್ರಾಜೆಕ್ಟ್ ಮಾಡೆಲ್ ರೆಡಿ ಆಗಿದೆ ನೋಡಿ. ಎಲ್ಲ ಭಾಗನೂ ಎಲ್ಲ ಪಾರ್ಟ್ಸ್ ರೆಡಿ ಆಗಿದೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಆಯಿತಾ, ಇಲ್ಲಾಂದರೆ ಅರ್ಥ ಆಗಲ್ಲ ಹೇಗೆ ಮಾಡೋದು ಅಂತ. ಲಾಸ್ಟ್ವರೆಗೂ ಸ್ಕಿಪ್ ಮಾಡದೆ ನೀಟಾಗಿ ನೋಡಿ. ನಿಮ್ಮ ಮಕ್ಕಳಿಗೂ ಮಾಡಿ ಮನೆಯಲ್ಲೇ. ಥ್ಯಾಂಕ್ ಯು.